ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹರಿ ಓಂ. ಮೇಷಾದಿ ರಾಶಿಯವರಿಗೆ ಭಾಗ್ಯೋದಯದ ಈ ಒಂದು ಎಪಿಸೋಡ್ನಲ್ಲಿ ಕೊನೆಯದಾಗಿ 4 ರಾಶಿಗಳು ಧನು, ಮಕರ, ಕುಂಭ, ಮೀನ ರಾಶಿಯವರಿಗೆ. ಈ ಧನು ರಾಶಿಯವರಿಗೆ ಅವರು ತಮ್ಮ 16ನೇ ವಯಸ್ಸಿನಲ್ಲಿಯೇ ಪ್ರಸಿದ್ಧಿಗೆ ಬರ್ತಾರೆ. ಹಾಗೆ ಅವರ ವಯೋಮಾನ 22ರಿಂದ 32 ವರ್ಷದ ಅಭಿವೃದ್ಧಿಯಲ್ಲಿ ವಿಶೇಷ ಅಭಿವೃದ್ಧಿಯನ್ನ ಹೊಂದಿ ಭಾಗ್ಯೋದಯವನ್ನು ಪಡೆದು ಮತ್ತು ಸಂತೋಷ ಆನಂದವನ್ನ ಕೂಡ ಪಡೀತಾರೆ. ಈ ಧನು ರಾಶಿಯವರಿಗೆ ಲಾಭದ ದಿನಾಂಕ ಬಂದು 3, 12, 21, 30 ಇವು ಲಾಭದ ದಿನಾಂಕಗಳಾಗಿವೆ. ಅಂದ್ರೆ ಧನುರಾಶಿ ಗುರುವಿಗೆ ಸಂಬಂಧಪಟ್ಟಿರೋದ್ರಿಂದ ಗುರುವಿನ ಸಂಖ್ಯೆ 3ರಲ್ಲಿ ಅವರಿಗೆ ವಿಶೇಷವಾದಂತಹ ಅಭಿವೃದ್ಧಿ ಇರ್ತದೆ. ಹಾಗೆ ಅದೃಷ್ಟ ಸಂಖ್ಯೆ ಕೂಡ 3 ಮತ್ತು 6. ಇಲ್ಲಿ ತಿಳಿದುಕೊಳ್ಬೇಕಾಗಿರೋದೇನೆಂದ್ರೆ 3 ಗುರುವಿನ ಸಂಖ್ಯೆ, 6 ಶುಕ್ರನ ಸಂಖ್ಯೆ. ಶುಕ್ರನು ಕೂಡ ಗುರುವಿನ ಸ್ಥಾನದಲ್ಲಿರುವಂತಹ ಒಬ್ಬ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿತಂತಹ ಗುರು ಅವನು. ಹಾಗೆ ಮಕರ ರಾಶಿಯವರಿಗೆ 26ರಿಂದ 36ನೇ ವರ್ಷದ ಅವಧಿಯಲ್ಲಿ ಅವರಿಗೆ ವಿಶೇಷ ಭಾಗ್ಯೋದಯ ಕಾಲ ಇರುತ್ತದೆ. ಅವರ ಲಾಭ ದಿನಾಂಕ ಬಂದು 8, 12, 26. ಲಾಭ ಸಂಖ್ಯೆ ಬಂದುಬಿಟ್ಟು 8. ಮಕರ ರಾಶಿ ಅಧಿಪತಿ ಶನಿ, ಹೀಗಾಗಿ ಅವನ ಸಂಖ್ಯೆ 8. ಹಾಗೆ ಕುಂಭರಾಶಿಯವರಿಗೂ ಕೂಡ 26ರಿಂದ 36 ವರ್ಷಗಳ ಸಂಧಿ ಕಾಲದಲ್ಲಿ ಅವರಿಗೆ ಭಾಗ್ಯಕಾರಕವಾದಂಥ ಅಭಿವೃದ್ಧಿಕಾರಕವಾದಂಥ ಸಂಗತಿಗಳು, ಘಟನೆಗಳು ಕಂಡು ಬರ್ತವೆ. ಇವರ ಲಾಭ ದಿನಾಂಕ ಬಂದು 8, 17, 26. ಹಾಗೆ ಲಾಭ ಸಂಖ್ಯೆ 8. ಈ ಹಿಂದೆ ಹೇಳಿದ್ದೇನೆ, ಮಕರ ಮತ್ತು ಕುಂಭ ರಾಶಿಗೆ ಅಧಿಪತಿ ಶನಿನೇ, ಆತನ ಸಂಖ್ಯೆ 8. ಹೀಗಾಗಿ ಭಾಗ್ಯವನ್ನು ಕೊಡಬೇಕಾದವನು ಆ ಶನಿ ಅಂತ. ಆ ಅವಧಿಯಲ್ಲಿ, ಶನಿಯ ಅವಧಿಯಲ್ಲಿ ಅವರಿಗೆ ವಿಶೇಷವಾದಂತಹ ಭಾಗ್ಯಗಳು ಉಂಟಾಗುತ್ತವೆ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಗುರುವಿನ ರಾಶಿ ಆಗಿರೋದ್ರಿಂದ ಅವರಿಗೆ 16ನೇ ವರ್ಷದಲ್ಲಿ ಏನೇನೋ ವ್ಯಸನಗಳಿದ್ದರೂ ಕೂಡ, ದುಃಖಗಳಿದ್ದರೂ ಕೂಡ ಅದರಿಂದ ದೂರವಾಗಿ ವಿಶೇಷವಾಗಿ 22ರಿಂದ 32ನೇ ವಯಸ್ಸಿನಲ್ಲಿ ಆ ಅವಧಿಯಲ್ಲಿ ಅವರಿಗೆ ಭಾಗ್ಯೋದಯವಾಗುತ್ತದೆ. ಅದರಿಂದ ಎಲ್ಲ ಸುಖ ಶಾಂತಿಗಳು ಸಿಗುತ್ತವೆ. ಹಾಗೆ ಅವರಿಗೆ ಲಾಭದ ದಿನಾಂಕ ಬಂದು 3, 12, 21, 30 ಅದೇ ಗುರುವಿನ ಸಂಖ್ಯೆಗಳು. ಮತ್ತು ಲಾಭ ಸಂಖ್ಯೆ ಬಂದ್ಬಿಟ್ಟು 3 ಮತ್ತು 6. ಈ ಎಲ್ಲ ಮೇಷಾದಿ ಎಲ್ಲ ರಾಶಿಯವರಿಗೂ ಕೂಡ ಈ 3 ಎಪಿಸೋಡ್ನಲ್ಲಿ ನಾನು ಎಲ್ರಿಗೂ ಹೇಳಿಕೊಟ್ಟಿದ್ದೇನೆ. ಯಾವ್ಯಾವ ರಾಶಿಯವರು ಯಾವ್ಯಾವ ಭಾಗದಲ್ಲಿ ಬಂದಿದ್ದೀರಿ ನೋಡಿಕೊಂಡು ನಿಮ್ಮ ಭಾಗ್ಯೋದಯ ವರ್ಷಗಳ ಪ್ರಕಾರ, ನಿಮ್ಮ ಲಾಭದ ದಿನಾಂಕದ ಪ್ರಕಾರ, ಅದೃಷ್ಟದ ಸಂಖ್ಯೆಗಳ ಪ್ರಕಾರ ನೀವು ಅಭಿವೃದ್ಧಿಯನ್ನು ಹೊಂದಬೇಕು. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕರ್ಮಾನುಸಾರವಾಗಿ ಸುಖ ದುಃಖಗಳು ಬರ್ತಾ ಇರ್ತದೆ. ಯಾವಾಗ ನಮಗೆ ದುಃಖವಾಗಿರ್ತದೋ ಆವಾಗ ನಾವು ಸುಖದ ಹಾದಿಗಾಗಿ ಈ ಕೆಲವೊಂದು ಸಂಖ್ಯೆಗಳನ್ನು, ಲಾಭದ ದಿನಾಂಕಗಳನ್ನು ಬಳಸಿಕೊಂಡಾಗ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಎಲ್ಲರೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಕಮೆಂಟ್ ಮಾಡಿರಿ. ಏನಾದರೂ ವಿಷಯ ಬೇಕಾಗಿದ್ರೆ ಚರ್ಚೆ ಮಾಡೋಣ. ಹಾಗೆ ಕಮೆಂಟ್ ಮಾಡೋದ್ರಿಂದ ನನಗೂ ಗೊತ್ತಾಗ್ತದೆ ನಿಮಗೇನು ಬೇಕು ಅಂತ. ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ, ಪ್ರೋತ್ಸಾಹ ಕೊಡ್ರಿ. ಎಲ್ರಿಗೂ ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.